ಈ ದೇವಸ್ಥಾನಕ್ಕೆ ಬಂದ್ರೆ ಭಕ್ತಾದಿಗಳು ಹೇಳ್ತಿರ್ತಾರೆ, ನಮ್ಮ ಸಮಸ್ಯೆಗಳೆಲ್ಲ ಬಗೆಹರಿತು, ನಾವು ತುಂಬಾನೇ ಚೆನ್ನಾಗಿದ್ದೀವಿ. ಪಾಸಿಟಿವ್ ಎನರ್ಜಿ ತುಂಬಾ ಇದೆ. ಇಲ್ಲಿ ಬರ್ತಿದ್ದಂಗೆ ನಮ್ಗೆ ಒಂಥರ ವೈಬ್ಸ್ ಬರುತ್ತೆ. ಒಂಥರ ನಾವು ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಹೋದಂಗೆ ಒಂಥರ ಪಾಸಿಟಿವ್ ವೈಬ್ಸ್ ಎಲ್ಲ ಬರುತ್ತೆ. ಈ ಕ್ಷೇತ್ರದಲ್ಲಿ ಮಂತ್ರ ಬೀಜಾಕ್ಷರದ ಶ್ರೀಚಕ್ರ ಸಮೇತ ನೆಲೆಸಿರುವ ಚಾಮುಂಡೇಶ್ವರಿ. ಶ್ರೀಚಕ್ರ ಅನ್ನುವಂಥದ್ದು ಒಂದು ಶಕ್ತಿಯ ಸಂಕೇತ. ಯಾವ ದೇವಸ್ಥಾನದಲ್ಲಿ ಶ್ರೀಚಕ್ರ ಸ್ಥಾಪನೆ ಆಗಿರುತ್ತೆ ಆ ಕ್ಷೇತ್ರದ ಭಕ್ತಿ ಮತ್ತೆ ಮಹಿಮೆ ತುಂಬಾನೇ ಅಪಾರವಾಗಿರುತ್ತೆ. ನಾವು ಇಲ್ಲಿ ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ತುಂಬಾ ಚೆನ್ನಾಗಿದೆ. ಆಮೇಲೆ ದೇವಿ ದರ್ಶನ ತುಂಬಾ ಚೆನ್ನಾಗಿದೆ. ಕೆಳಗಡೆ ಒಂದು ಇದು ಮಾಡಿದ್ದಾರೆ ಮ್ಯೂಸಿಯಂ ತರ. ಅಲ್ಲಿ ಪೂರ ನಮ್ಮ ಕರ್ನಾಟಕದ ಎಲ್ಲ ಇತಿಹಾಸಗಾರರು, ಬರಹಗಾರರು, ಮಹಾರಾಜರು ಅವ್ರ ಬಗ್ಗೆ ಎಲ್ಲ ಇದೆ. ತುಂಬಾ ಖುಷಿ ಆಗುತ್ತೆ ಇಲ್ಲಿ ಬಂದು. ಮ್ಯೂಸಿಯಂ ನೋಡಿದ್ರೆ ನಮ್ಗೆ ಆಲ್ಮೋಸ್ಟ್ ಕರ್ನಾಟಕ, ನಮ್ಮ ಪುರಂದರದಾಸರದು ಹಳೆ ಕವಿಗಳು, ಆಮೇಲೆ ನಮ್ಮ ಹಳೆ ಇತಿಹಾಸದ್ದು ಈಗಿನ ಮಕ್ಕಳಿಗೆ ನನ್ನ ಮಗನ ಹಿಡಿದು ಹೇಳ್ತಿದ್ದೀವಿ. ಅವ್ರಿಗೆ ಆ ನಾಲೆಜ್ ಕನ್ನಡ ಇದರಲ್ಲಿ ಏನು ಬರುತ್ತಲ್ಲ ಎಲ್ಲ ಆ ಹೆಸರುಗಳಿದೆ. ಸೊ ಅವ್ರಿಗೊಂದು ಮೆಮರೈಸ್ ಆದಂಗೆ ಆಗುತ್ತೆ. ಮತ್ತು ನೋಡೋಕೆ ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಬಂದ್ರೆ ಮನಸ್ಸಿಗೆ ತುಂಬಾ ನೆಮ್ಮದಿ ಕೊಡುತ್ತೆ. ಯಾವ ಮನ್ಸಲ್ಲಿ ನೋವಿದ್ರು ಏನು ಇದಾಗಲ್ಲ. ಮಕ್ಳಿಗೂ ಸ್ವಲ್ಪ ಇದ್ರ ಬಗ್ಗೆ ಇಲ್ಲೆಲ್ಲ ಇರೋದು ನೋಡಿದ್ರೆ ಅವ್ರಿಗೂ ತುಂಬಾ ಖುಷಿ ಪಡ್ತಾರೆ. ಇನ್ನೊಂದ್ಸತಿ ಬರ್ಬೋದು ಅನ್ನೋದು ಮನ್ಸಿರುತ್ತೆ. ಆಗಿನ ಕಾಲದಲ್ಲಿ ನಾವು ಪುಸ್ತಕದಲ್ಲೆಲ್ಲ ಓದ್ತಿದ್ವು. ಇಲ್ಲಿ ಏನಿದೆ ಆಗಿನ ಕಾಲದೆಲ್ಲ ಪ್ರತಿಯೊಂದು ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಮಕ್ಕಳು ತಿಳ್ಕೊಬಹುದು. ತುಂಬಾ ಚೆನ್ನಾಗಿದೆ. ನಾವು ಅವಾಗ ಓದ್ಬೇಕಾದ್ರೆ ಇತ್ತು ಇದೆಲ್ಲ ಮಯೂರ್ವರ್ಮ, ಪುಲಕೇಶಿ, ಪಾಠದಲ್ಲಿತ್ತು. ಇದನ್ನ ನೋಡಾದ್ಮೇಲೆ ತುಂಬಾ ಖುಷಿ ಆಗ್ತಿದೆ ಸರ್. ನಾವು ಮಕ್ಳಿಗೆ ಹೇಳ್ಕೊಡ್ಬೋದು ಇದನ್ನ ನೋಡಿ, ಈ ತರ ನಮ್ಮ ಸಬ್ಜೆಕ್ಟ್ ಅಲ್ಲಿ ಇತ್ತು. ನಾವ್ ನೋಡಿದ್ರೆ ಅವ್ರಿಗೆ ಹೇಳ್ಬೋದಲ್ಲ, ನಮ್ಮ ಪುಸ್ತಕದಲ್ಲಿ ಈ ತರ ಇತ್ತು ಅಂತ ಹೇಳ್ಬೋದಲ್ವಾ ಸರ್.